ಈಗ ಬೆಳಿಗ್ಗೆ ಎದ್ದ ತಕ್ಷಣ ಜ್ಯೂಸಸ್ ಕುಡಿತಾರೆ ಕೆಲವರು, ಅದು ಪ್ರಾಕ್ಟೀಸ್ ಇರುತ್ತೆ. ಬೆಲ್ಲ ಡಯಾಬಿಟೀಸ್ ಇರಲಾರ್ದವ್ರು, ಯಾಕಂದರೆ ಬೆಲ್ಲ ಅಂದ ತಕ್ಷಣ ಎಲ್ಲರೂ ಏನು ತಿಳ್ಕೊತಾರೆ, ಡಯಾಬಿಟೀಸ್ನವರು ಅದನ್ನು ಸೇವನೆ ಮಾಡ್ಬೋದು ಅಂತ. ಕಷಾಯ ಬೇಸಲ್ಲಿ ಮಾಡ್ಕೊಂಡು ಕುಡಿದಾಗ ನಿಮಗೆ ಇಮ್ಯುನಿಟಿನೂ ಚೆನ್ನಾಗಾಗುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ, ನೆಗಡಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಸೀಸನ್ಗೂ ಫಾರ್ ಎಕ್ಸಾಂಪಲ್ ನಮಗೆ ಬೇಸಿಗೆಗಾಲದಲ್ಲಿ ಏನಾದ್ರು ತಣ್ಣಗಿರೋ ತಿನ್ನಬೇಕು ಅನಿಸುತ್ತೆ, ಹಾಗೆಯೇ ಮಳೆಗಾಲದಲ್ಲಿ ಸ್ವಲ್ಪ ವಾರ್ಮ್ ಬಿಸಿ ಬಿಸಿ ಇರೋದು. ಚಳಿಗಾಲದಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಯಾವ ಥರ ಇರಬೇಕು ಅಂದರೆ, ಬ್ರೇಕ್ಫಾಸ್ಟ್ ಅನ್ನೋದಕ್ಕಿಂತ ಬೆಳಿಗ್ಗೆ ನಾವು ಎದ್ದ ತಕ್ಷಣ ಯಾಕಂದರೆ ಬ್ರೇಕ್ಫಾಸ್ಟ್ ನಮ್ಮದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನಮ್ಮ ಇಡೀ ದಿನವನ್ನು ಡಿಸೈಡ್ ಮಾಡೋದೇ ನಾವು ಖಾಲಿ ಹೊಟ್ಟೆಯಲ್ಲಿ ಏನು ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರಲ್ಲ ಸರ್. ಹಾಗಾದರೆ ಬ್ರೇಕ್ಫಾಸ್ಟಲ್ಲಿ ನಾವು ಯಾವ ಆಹಾರವನ್ನು ತಿಂದರೆ ಈ ವಿಂಟರ್ ಸೀಸನಲ್ಲಿ ಒಂದಷ್ಟು ನಾವು ಹೆಲ್ತನ್ನ ಕಾಪಾಡ್ಕೋಬೋದು ಅಂತ? ನೀವು ಆವಾಗಲೇ ಹೇಳ್ದಂಗೆ ಈ ವಿಂಟರ್ ಸೀಸನಲ್ಲಿ ಸ್ವಲ್ಪ ವಾರ್ಮ್ ಕಂಡೀಷನ್ಸಲ್ಲೇ ಎಲ್ಲ ನಾವು ಬಯಸ್ತೀವಿ. ಈಗ ಬೆಳಿಗ್ಗೆ ಎದ್ದ ತಕ್ಷಣ ಜ್ಯೂಸಸ್ ಕುಡಿತಾರೆ ಕೆಲವರು, ಅದು ಪ್ರಾಕ್ಟೀಸ್ ಇರುತ್ತೆ. ಈಗ ಆಮ್ಲ ಜ್ಯೂಸು ಫ್ರೆಶ್ ಆಗಿ ಮಾಡ್ಕೊಂಡು ಕೊಡೋದು, ಇಲ್ಲಾಂದರೆ ಆಮ್ಲ, ಅಲೋವೆರಾ, ಬೀಟ್ರೂಟ್, ಈ ವೆಜಿಟೇಬಲ್ ಜ್ಯೂಸ್, ABC ಜ್ಯೂಸ್ ಅಂತ ತುಂಬ ಫೇಮಸ್ ಆಗಿದೆ ಈಗ. ಸೊ ಆ ಥರದ್ದು ಜ್ಯೂಸಸ್ನ ಮಾರ್ನಿಂಗ್ ಕುಡಿಯೋ ಹ್ಯಾಬಿಟ್ ಇಟ್ಕೊಂಡಿರ್ತಾರೆ. ಬಟ್ ವಿಂಟರ್ ಸೀಸನಲ್ಲಿ ಇಟ್ ಈಸ್ ನಾಟ್ ಅಡ್ವೈಸಬಲ್. ಯಾಕೆಂದರೆ ನಾನು ಅವಾಗಲೇ ಹೇಳಿದ್ನಲ್ಲ, ಎಲ್ಲ ಆಹಾರಗಳು ಎಲ್ಲ ಸೀಸನ್ನಲ್ಲಿ ಎಲ್ಲ ಪ್ರಕೃತಿಯವರಿಗೂ ಒಳ್ಳೇದಲ್ಲ. ವಿಂಟರ್ ಸೀಸನಲ್ಲಿ ಆಪ್ಷನಲಿ ನನ್ನ ದೇಹಕ್ಕೆ ಬೇಕಾಗಿರೋದಂಥ ಕಷಾಯ ಪ್ರಧಾನ. ಅಂದರೆ ಕಷಾಯಗಳು ತುಂಬ ಬೆನಿಫಿಟ್ ಆಗಿರುತ್ತೆ. ಸರ್ ಒಂದಷ್ಟು ರೆಸಿಪೀಸ್ ಹೇಳ್ಬೋದಾ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು? ಇವಾಗ ನಿಮಗೆ ತುಂಬ ಬೆಳಗ್ಗೆ ಎದ್ದ ತಕ್ಷಣ ಒಂದು ಈ ಶುಂಠಿ ಆಯಿತು, ತ್ರಿಕಟು ಅಂತ ಹೇಳ್ತೀವಿ ನಾವು. ಆ ತ್ರಿಕಟು ಅಂದರೆ ಶುಂಠಿ, ಮರೀಚ, ಪಿಪ್ಪಲಿ ಅಂತ. ಪಿಪ್ಪಲಿ ಅಂತ ಒಂದು ನಿಮ್ಮ ಶಾಪಲ್ಲಿ ಸಿಗುತ್ತೆ. ಮರೀಚ ಅಂದರೆ ಇದು ಮೆಣಸು, ಕಾಳು ಮೆಣಸು, ಆ್ಯಂಡ್ ಶುಂಠಿ ಪೌಡರ್. ಇದನ್ನು ಮೂರು ಪ್ರಮಾಣ 1:1 ಪ್ರಮಾಣದಲ್ಲಿ ಮಾಡಿಕೊಂಡು ಅದನ್ನು ನೀರಲ್ಲಿ ಹಾಕಿ ಅದ್ರ ಜೊತೆಗೆ ಒಂಚೂರು ಬೆಲ್ಲ, ಡಯಾಬಿಟೀಸ್ ಇರಲಾರ್ದವ್ರು, ಯಾಕಂದರೆ ಬೆಲ್ಲ ಅಂದ ತಕ್ಷಣ ಎಲ್ಲರೂ ಏನು ತಿಳ್ಕೊತಾರೆ, ಡಯಾಬಿಟೀಸ್ನವರು ಅದನ್ನು ಸೇವನೆ ಮಾಡ್ಬೋದು ಅಂತ. ಬಟ್ ಸಕ್ಕರೆ ಕಂಪೇರ್ ಮಾಡಿದರೆ ನಾರ್ಮಲ್ ಪೀಪಲಿಗೆ ಬೆಲ್ಲ ಒಳ್ಳೆಯದು. ಸೊ ಹಾಗಾಗಿ ಡಯಾಬಿಟೀಸ್ನವರಿಗೆ ಬೆಲ್ಲನೂ ಒಳ್ಳೆಯದಲ್ಲ, ಸಕ್ಕರೆನೂ ಒಳ್ಳೆಯದಲ್ಲ. ನಾನ್ ಡಯಾಬಿಟಿಕ್ ಪೀಪಲ್ ಸ್ವಲ್ಪ ಬೆಲ್ಲ ಹಾಕಿ ಅದನ್ನೊಂದು ಟೀ ಥರ ಮಾಡಿಕೊಂಡು ಅದನ್ನು ಕುಡಿಯೋದ್ರಿಂದ ಒಂದು ಹೆಲ್ಪ್ ಆಗುತ್ತೆ. ಇನ್ನೊಂದು, ನೀವು ಯಾವುದಾದ್ರೂ ಆಯುರ್ವೇದಿಕ್ ಶಾಪಲ್ಲಿ ಹೋದರೆ ST ಮಧು ಅಂತ ಒಂದು ಪೌಡರ್ ಸಿಗುತ್ತೆ. ಆ ST ಮಧು ಪೌಡ್ರ್ ಜೊತೆಗೆ ಒಂಚೂರು ಆಮ್ಲ ಪೌಡ್ರ್ ಹಾಕ್ಕೊಂಡು, ಸೊ ಅದನ್ನು ಈ ಥರ ಕಷಾಯ ಬೇಸಲ್ಲಿ ಮಾಡ್ಕೊಂಡು ಕುಡಿದಾಗ ನಿಮಗೆ ಇಮ್ಯುನಿಟಿನೂ ಚೆನ್ನಾಗಾಗುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ, ನೆಗಡಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಕೆಲವೊಂದು ಗ್ರೀನ್ ಟೀಗಳು ಅದು ತುಂಬ ಒಳ್ಳೆಯದು. ಸೊ ಇವಾಗ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ಸು, ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ ಮಾಡೋರಿಗೆ ಈ ಥರ ಗ್ರೀನ್ ಟೀಸ್ಗಳು ವಾರ್ಮ್ ಕಂಡೀಷನ್ ಕುಡಿಯೋದ್ರಿಂದನೂ ಇದು ವಿಂಟರ್ ಸೀಸನಲ್ಲಿ ಒಳ್ಳೆಯದು. ಸೊ ಆ ಥರದ್ದು ಬೆಳಗ್ಗೆ ಕುಡಿಬೋದು. ಸೊ ಇನ್ನು ಕಮಿಂಗ್ ಟು ದಿ ಬ್ರೇಕ್ಫಾಸ್ಟ್ ಅಂತ ಬಂದಾಗ, ನಾನು ಆವಾಗಲೇ ಹೇಳ್ದಂಗೆ ಈಸಿ ಡೈಜೆಸ್ಟ್ ಆಗಬೇಕು, ಹೆವಿಯಾಗಿ ಇವಾಗ ತುಂಬ ಮಸಾಲೆ ಇರೋವಂಥದ್ದು. ಈಗ ಆಲ್ಮೋಸ್ಟ್ ಬ್ಯಾಂಗ್ಳೂರು ಕಲ್ಚರಲ್ಲೆಲ್ಲ ಹೇಗಾಗ್ಬಿಟ್ಟಿದೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂದರೆ ಒಂದು ಪಲಾವ್ ಇರುತ್ತೆ, ಇಲ್ಲ ಒಂದು ಟೊಮೊಟೊ ಬಾತ್ ಇರುತ್ತೆ, ಇಲ್ಲ ಒಂದು ಚಿತ್ರಾನ್ನ ಇರುತ್ತೆ, ಬಿಟ್ಟರೆ ಪುಳಿಯೋಗರೆ. ಟೋಟಲಿ ರೈಸ್ ಐಟಮೇ ಇರುತ್ತೆ. ಯಾಕಂದರೆ ಈಸಿ ಟು ಕುಕ್, ಆ್ಯಂಡ್ ಎಲ್ಲರಿಗೂ ಗೊತ್ತು ಅದು ಅವ್ರವ್ರ ಮನೆ ಪ್ರಾಬ್ಲಮ್. ಪಾಪ ಇಬ್ಬರು ಗಂಡ ಹೆಂಡತಿ ಇಬ್ಬರು ವರ್ಕ್ ಮಾಡೋರು ಇರ್ತಾರೆ, ಬೇಗ ಎಲ್ಲದೂ ಮಾಡ್ಕೊಂಡು ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಕುಕ್ಕರ್ ಹಾಕಿ ಅದರಲ್ಲೆಲ್ಲ ಮಾಡೋದು ಈಗಿನ ಪದ್ಧತಿಗಳು ಆಗಿದೆ, ಒನ್ ಪಾಟ್ ಮೀಲ್ ಎಲ್ಲ. ಹೌದು. ಸೊ ಬಟ್ ಏನಂದರೆ ಬೆಳಗ್ಗೆ ರೈಸ್ ತಿನ್ನೋದು ತುಂಬ ಒಳ್ಳೆಯದಲ್ಲ. ಸೊ ಒಂದು ಅದು ಹೆವಿ ಕ್ಯಾಲರಿ ಬೇಸ್ಡ್ ಇರುತ್ತೆ, ಆ್ಯಂಡ್ ಈಸಿಲಿ ಡೈಜೆಸ್ಟೇಬಲ್ಲು ಅದನ್ನು ಕಂಪೇರ್ ಮಾಡಿದಾಗ. ಸೊ ಬೆಟರ್ ಈ ಫರ್ಮೆಂಟೆಡ್ ಫುಡ್ಸ್ಗಳು ಅಂತ ಹೇಳ್ತೀವಲ್ಲ, ಬಿಸಿಯಾಗಿರೋ ಇಡ್ಲಿ ತೊಗೋಬೋದು. ಸ್ವಲ್ಪ ದೋಸೆ ಚಳಿಗಾಲದಲ್ಲಿ ಅವಾಯ್ಡ್ ಮಾಡಿ, ಬಿಸಿಯಾಗಿರೋಂಥ ಇಡ್ಲಿ ತೊಗೋಬೋದು. ಇವಾಗ ನೀವು ದೋಸೆನೇ ತೊಗೊಳಂಗಿದ್ರೆ ಸ್ವಲ್ಪ ಪಡ್ಡು ಥರ ತೊಗೊಳ್ಳಿ. ಸೊ ಆ ಥರ ಫುಡ್ಗಳನ್ನು ತೊಗೋಬೋದು. ಆಮೇಲೆ ನಾನು ಆವಾಗಲೇ ಹೇಳ್ದಂಗೆ ಕಿಚಡಿಗಳನ್ನು ಮಾಡ್ಕೋಬೋದು. ಕಿಚಡಿಗಳು ಅಂತಂದರೆ ಬರೀ ಅನ್ನ ಬೇಳೆ ಹಾಕಿ ಮಾಡೋದಲ್ಲ, ಎಲ್ಲ ಮಿಲೆಟ್ಸ್ಗಳಲ್ಲೂ ಕಿಚಡಿ ಮಾಡ್ಬೋದು. ಇವಾಗ ನೀವು ಸಜ್ಜೆಯಲ್ಲಿ ಮಾಡ್ಬೋದು, ಜೋಳದ ನುಚ್ಚಲ್ಲಿ ಮಾಡ್ಬೋದು, ಆ್ಯಂಡ್ ಈ ನವಣೆ, ಸಾಮೆ, ಹರಕ, ಇವೆಲ್ಲದರಲ್ಲೂ ನೀವು ಮಿಲೆಟ್ಸ್ಗಳು ಮಾಡೋದು. ದಿನ ಒಂದೊಂದು ಮಾಡ್ಕೊಂಡು ಹೋಗಿ, ಅದರದ್ದೇ ಆದಂಥ ಒಂದು ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಯಾಕಂದರೆ ಈಚ್ ಮಿಲೆಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ನ್ಯೂಟ್ರಿಯೆಂಟ್ ಕಾಂಟೆಂಟ್. ಸೊ ಎಲ್ಲ ಮಿಕ್ಸ್ ಮಾಡಿ ತೊಗೊಳ್ಳೋದು ಒಳ್ಳೆಯದಲ್ಲ. ಸೊ ಒಂದೊಂದು ದಿನ ಒಂದೊಂದು ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಅಂಬ್ಲಿ ಮಾಡ್ಕೋಬೋದು, ರಾಗಿ ಅಂಬ್ಲಿ ಮಾಡ್ಬೋದು, ನೀವು ಜೋಳದ ಅಂಬ್ಲಿ ಮಾಡ್ಕೋಬೋದು. ಸೊ ಅದೇನಾಗುತ್ತೆ, ನಿಮಗೆ ನ್ಯೂಟ್ರಿಷನ್ ಸಿಗುತ್ತೆ, ಅದ್ರ ಜೊತೆಗೆ ವಾರ್ಮ್ ಕಂಡೀಷನಲ್ಲಿ ಯು ಫೀಲ್ ಮಚ್ ಬೆಟರ್. ಹೆವಿ ತಿಂದುಬಿಟ್ರೆ ಬೆಳಗ್ಗೆ ಮೊದಲೇ ಕ್ಲೈಮೇಟ್ ಕೋಲ್ಡ್ ಆಗಿರುತ್ತೆ, ನೀವು ಆಫೀಸಿಗೆ ಹೋಗೋದ್ರಲ್ಲೇ ನಿದ್ದೆ ಬರೋಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಹೆವಿ ಮೀಲ್ಸ್ನ ಬ್ರೇಕ್ಫಾಸ್ಟಲ್ಲಿ ಅವಾಯ್ಡ್ ಮಾಡಿ. ಸೊ ಕೆಲವೊಬ್ರು ಇರ್ತಾರೆ, ಇದು ಮೋಸ್ಟ್ಲಿ ಎಲ್ಲರೂ ಯೂನಿಕ್ ಫಾಲೋ ಮಾಡ್ತಾರೆ ಅನಿಸುತ್ತೆ,
ಚಳಿ ಬಂತು ಅಂದರೆ ಸಾಕು ಬಜ್ಜಿ ಬೋಂಡ ಕರೆದಿರೋ ಐಟಮ್ಸ್ಗಳಿಗೆ ನಿಲ್ತಾರೆ. ಆದಷ್ಟು ಒಳ್ಳೇದಲ್ಲ ಅದು ಹೇಳಿದ್ನಲ್ಲ, ಹೊಟ್ಟೆಗೆ ಒಳ್ಳೇದಿರೋದು ಬಾಯಿಗೆ ಒಳ್ಳೇದಾಗಲ್ಲ, ನಾಲ್ಗೆ ರುಚಿ ಇರೋದು ಹೊಟ್ಟೆಗೆ ಒಳ್ಳೇದಲ್ಲ ಅಂತ. ಸೊ ಆದಷ್ಟು ಬಜ್ಜಿ ಬೋಂಡ ಅವಾಯ್ಡ್ ಮಾಡಿ, ಯಾಕಂದರೆ ಅದರಿಂದ ಮತ್ತೆ ನಿಮಗೆ ಕಫ ಆ್ಯಂಡ್ ಪಿತ್ತವೃದ್ಧಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಕೇಶ್ನಲಿ ತಿಂದರೆ ಏನು ತಪ್ಪಿಲ್ಲ, ಬಟ್ ಡೈಲಿ ಅದನ್ನೇ ತಿನ್ನೋದು. ಆಮೇಲೆ ತುಂಬ ಕರೆದಿರೋ ಡೀಪ್ ಫ್ರೈಡ್ ಐಟಮ್ಸ್ಗಳನ್ನ ಅವಾಯ್ಡ್ ಮಾಡಿ. ಈ ಕುರ್ಕುರೆ ತಿಂಡಿಗಳೇ ಜಾಸ್ತಿ ಚಳಿಗಾಲದಲ್ಲಿ, ಈ ಚಕ್ಲಿ ಆಯಿತು, ನಿಪ್ಪಟ್ಟಾಯಿತು, ಈ ಥರದೊಂದು ಸ್ನ್ಯಾಕ್ಸಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ದಟ್ ಈಸ್ ನಾಟ್, ಅದಕ್ಕೆ ನೀವು ಬೇಯಿಸ್ಕೊಂಡಿರೋಂಥ ಕಾಳುಗಳನ್ನು ಹಾಕ್ಕೊಂಡೋಗಿ. ಸೊ ಬರೀ ಮೊಳಕೆ ಹಾಕಬೇಡಿ, ಮೊಳಕೆ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಬೇಯಿಸಿರೋದನ್ನು ತೊಗೊಂಡು ಹೋಗಿ. ಯಾಕಂದರೆ ಕೋಲ್ಡ್ ಕ್ಲೈಮೇಟಲ್ಲಿ ಬೇಯಿಸಿರೋದು ತಿಂದರೆ ಒಳ್ಳೆಯದು. ಸೊ ಹಾಗಾಗಿ ನೀವು ಸ್ಪ್ರೌಟ್ಸ್ ಮಾಡಬೇಕಾದ್ರೆ ರಾ ಮಾಡೋಕ್ಕಿಂತ ಅದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು, ಅಂದರೆ ಕ್ಲೋಸ್ ಕಂಟೈನಲ್ಲಿ ಬೇಯಿಸ್ಬಿಟ್ಟು ತಿನ್ನಿ. ಆ್ಯಂಡ್ ಊಟದಲ್ಲಿ ಆದಷ್ಟು ಲೈಟ್ ಫುಡ್ಗಳಿರಲಿ, ತುಂಬ ಹೆವಿ ತೊಗೊಳ್ಳೋದು ಬೇಡ, ತುಂಬ ಮಸಾಲೆ ಪದಾರ್ಥಗಳನ್ನು ತಿನ್ನೋದು ಬೇಡ. ಆ್ಯಂಡ್ ಕಮಿಂಗ್ ಟು ದಿ ನಾನ್ ವೆಜ್ ಇದ್ದಾಗ ಮಾಡ್ರೇಟ್ಲಿ, ತುಂಬ ಅಗ್ರೆಸಿವ್ ಆಗಿ ತಿನ್ನೋದು ಬೇಡ, ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳ್ಳಿ. ಅದು ಎಸ್ಪೆಷಲಿ ಬಾಯ್ಲ್ಡ್ ಇರೋಂಥದ್ದು ಇಲ್ಲ ಗ್ರಿಲ್ಡ್ ಇರೋಂಥ ನಾನ್ ವೆಜ್ ತೊಗೊಂಡ್ರೆ ಒಳ್ಳೆಯದು. ಫ್ರೈಡ್ ಐಟಮ್ಸ್ಗಳನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಗ್ರಿಲ್ಡ್ ಚಿಕನ್ ಇರ್ಬೋದು, ಫಿಶ್ ಇರ್ಬೋದು, ಅಥವಾ ಬಾಯ್ಲ್ಡ್ ಫಿಶ್ಶು ಅಥವಾ ಬಾಯ್ಲ್ಡ್ ಚಿಕನ್ಸ್ಗಳನ್ನು ತೊಗೊಳ್ಳೋದ್ರಿಂದನೂ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಆದಷ್ಟು ನಾನು ಹೇಳ್ದಂಗೆ ಮೊಸರು ಆ್ಯಂಡ್ ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಕಷಾಯ ಬೇಸ್ನ ಕುಡಿಬೋದು. ಆ್ಯಂಡ್ ಕೆಲವೊಂದು ಸರಿ ಈ ಬಿಸಿ ನೀರಲ್ಲಿ ಪಾನಕ ಮಾಡಿ ಕುಡಿತಾರೆ, ಅಂದರೆ ನಿಂಬೆಹಣ್ಣು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿ ಅದರಲ್ಲಿ ನಿಂಬೆಹಣ್ಣು ಹಿಂಡಿ ಕುಡಿತಾರೆ. ಸೊ ದಟ್ ಈಸ್ ಆಲ್ಸೋ ವೆರಿ ಗುಡ್, ಡೈಜೆಸ್ಟಿವ್ ಇದು ಆಗುತ್ತೆ. ಸೊ ಈ ಥರ ಫುಡ್ ಮಾಡೋದ್ರಿಂದ ನಾವು ಚಳಿಗಾಲದಲ್ಲಿ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ಡು ತೊಗೋಬೋದು, ನಮ್ಮ ದೇಹದ ಪ್ರಕೃತಿನೂ ಕಾಪಾಡ್ಕೋಬೋದು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.